ನಮಸ್ಕಾರ ಎಲ್ಲರಿಗೆ. ಬರ್ರಿ ಇವತ್ತು ನಾವು ಮನೆಯಲ್ಲೇ ರುಚಿಕರವಾದಂಥ ಸೇವನ್ನ ಮಾಡೋಣಂತ. ಸೇವ್ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಸೇವ್ ಮಾಡೋದಕ್ಕೆ ಮೊದಲಿಗೆ ನಾನು ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ನಂತರ ಅದಕ್ಕೆ 1-2 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಮತ್ತು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಇನ್ನಷ್ಟು ರುಚಿ ಹೆಚ್ಚಿಸೋಕೆ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಿಸಿಯಾದಂಥ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಸೇವು ಹಗುರವಾಗಿ ಬರೋಕೆ ಮೇಯ್ನಾಗಿ ಹಿಟ್ಟು ಕಲಿಸೋ ರೀತಿ ಹಿಟ್ಟು ಚೆನ್ನಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚಂದ ಸೇವ ಬರ್ತಾವ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಪ್ಲೀಸ್ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಫಾಲೋ ಮಾಡಿರಿ. ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ನಾನು ಆಲ್ರೆಡಿ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಸೇವ್ ಬೇಕಲ್ಲ ಆ ಸೈಜ್ ಸಾಚೆ ಹಾಕ್ಕೊಂಡು ಸೇವನ ಮಾಡ್ಕೋಬೋದು. ನಾನಿಲ್ಲಿ 2nd ನಂಬರ್ ತೊಗೊಂಡಿದ್ದೀನಿ. ನೋಡಿರಿ ಎಷ್ಟು ಮಸ್ತ್ ಸೇವ್ ಬರಕತ್ತವ. ಸೇವ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಹಾಕೋರಿ. ಅಂದ್ರೆ ನಾನು ಸುತ್ತುಗಳನ್ನ ಜಾಸ್ತಿ ಹಾಕ್ಕೊಂಡೆ, ಸೊ ಹಾಗಾಗಿ ಅದು ಬೇಗ ಬೇಯೋದಕ್ಕೆ ಆಗಲಿಲ್ಲ. ನೀವು 3-4 ಸುತ್ತು ಹಾಕೋರಿ, ಅಂದ್ರೆ ಜಲ್ದಿ ಆಗ್ತಾವೆ ಸೇವು. ನೋಡ್ರಿ ಇನ್ನೂ ಹಂಗಾದವ, ಸೊ ಹಾಗಾಗಿ ಇದು ಆದಷ್ಟು ಸಣ್ಣ ಉರಿ ಒಳಗೆ ಕರ್ಕೋರಿ, ಅಂದ್ರೆ ಭಾಳ ಚಂದ ಬರ್ತಾವ. ಮಕ್ಕಳಿಗೆ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ಆಗ್ತಾವ. ಮತ್ತು ನಾವು ನಾಷ್ಟ ಜೊತೆ ಅದು ಭಾಳ ಇಷ್ಟಪಟ್ಟು ತಿಂತೀವಿ. ಇದು 8-15 ದಿನ ಇಟ್ಕೊಂಡು ಆರಾಮ್ಸೆ ತಿನ್ಬೋದು. ಸ್ವಲ್ಪ ಹಿಟ್ಟೊಳಗೆ ಭಾಳ ಅಂದ್ರೆ ಭಾಳ ಆಗ್ತಾವ. ಸೊ ಮನೆಯಾಗೆ ಆದಷ್ಟು ಮಾಡಿಕೊಡ್ರಿ, ಮಕ್ಕಳಿಗೆ ಖುಷಿಯಿಂದ ತಿಂತಾರೆ ಅವರು. ನೋಡಿರಿ ಈಗ ನಾನು 2nd ಟೈಮ್ 3-4 ಸುತ್ತು ಅಷ್ಟು ಹಾಕಿ ತೋರ್ಸಕತ್ತೀನಿ ಎಷ್ಟು ಜಲ್ದಿ ಸೇವ ಆಗ್ತಾವಂತೇಳಿ. ನೀವು ನಂತರ ಎಲ್ಲ ಕರೆದಾದ್ಮೇಲೆ ಅದಕ್ಕೆ ಕರಿಬೇವನ್ನ ಕರೆದು ಹಾಕ್ರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ. ಪ್ಲೀಸ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.